ಇದು ಸತ್ಯಭಾಮ ಸಂಚಿಕೆ 85. ಸುನಿಲ್ಗೆ ಮಹೇಂದ್ರರವರು ಮಿಥುನ್ನ ತಂದೆ ತಾಯಿಯನ್ನು ತಮ್ಮ ಮನೆಗೆ ಬರಲು ಹೇಳಿದ್ದು ಯಾಕೆಂದು ಅರ್ಥವಾಗಿತ್ತು. ಅವರ ಮೊಗದಲ್ಲಿ ಈಗ ಗಂಭೀರತೆಯಾಗಲಿ ಕೋಪವಾಗಲಿ ಇರಲಿಲ್ಲ. ನಿನ್ನ ಮತ್ತು ನನ್ನ ಮಗಳ ಸಂಗತಿ ಮಾತಾಡುವ ಅಂತ ನಿನ್ನ ಅಪ್ಪ ಅಮ್ಮನನ್ನು ಬರಲಿಕ್ಕೆ ಹೇಳಿತು, ಬೇಡದಿದ್ರೆ ಬೇಡ ಎಂದರು ಮಹೇಂದ್ರರವರು. ಮಿಥುನ್ ತನ್ನ ಕಿವಿಯನ್ನು ತಾನೇ ನಂಬದಾದ. ಆಶಾಳ ಕಡೆಗೆ ನೋಡಿದಾಗ ಅವಳು ರೆಪ್ಪೆ ಬಾಗಿಸಿದಳು. ಸುನಿಲ್ನತ್ತ ನೋಡಿದವ, ಸುನಿ, ನನ್ನ ಕಿವಿ ಸರಿ ಉಂಟಲ್ಲ ಮಾರೆ, ಈ ಜನ ಮದುವೆಗೊಪ್ಪಿತು ಸತ್ಯವಾ ಎಂದು ಮೆಲುದನಿಯಲ್ಲಿ ಕೇಳಿದಾಗ ಅವನ ಕೈಗೆ ಜಿಗುಟಿದವ, ಇದು ಕನಸಲ್ಲ ಸತ್ಯ ಎಂದ. ಮಾವ, ಅಪ್ಪ ಅಮ್ಮನಿಗೆ ಈಗಲೇ ಬರಲಿಕ್ಕೆ ಹೇಳ್ತೇನೆ ಎಂದವ ತಕ್ಷಣವೇ ತನ್ನ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸಿದ. ತಡ ಮಾಡಿದರೆ ಮಹೇಂದ್ರರವರು ತಮ್ಮ ಮನಸ್ಸು ಬದಲಾಯಿಸಿದರೆ ಎಂಬ ಭಯ ಅವನಿಗೆ. ಮಿಥುನ್ನ ತಂದೆ ತಾಯಿ ಬರುತ್ತಿದ್ದಾರೆ ಎಂದು ಆಶಾ ಹಾಗೂ ಮಮತಾರವರು ಅಡುಗೆ ಕೋಣೆ ಸೇರಿದರು. ಮಧ್ಯಾಹ್ನಕ್ಕೆ ವಿಶೇಷವಾದ ಅಡುಗೆ ಇರಲಿ ಎಂದು. ಮಿಥುನ್ ಕರೆ ಮಾಡಿದ 2 ತಾಸಿನ ಒಳಗಡೆ ಚಂದ್ರಹಾಸ್ ದಂಪತಿಗಳು ಮಹೇಂದ್ರರವರ ಮನೆಗೆ ತಲುಪಿದರು. ಮಹೇಂದ್ರರವರು ಸಂತೋಷದಿಂದಲೇ ಅವರ ಜೊತೆ ಮಾತುಗಳಿದರು. 2 ಮನೆಯವರಿಗೆ ಈ ಮದುವೆಗೆ ಯಾವುದೇ ಅಭ್ಯಂತರವಿರಲಿಲ್ಲ. ನಾನು 2 ವರ್ಷ ಕಳೆದು ಮದುವೆ ಆಗೋದು, ಅದು ನನ್ನ ಲೈಫಲ್ಲಿ ಸೆಟ್ಲ್ ಆಗಬೇಕಲ್ಲ, ಮಿಥುನ್ ಹೇಳಿದಾಗ, ಆಶಾ ನೀನೆಂತ ಹೇಳ್ತಿ ಮಗಳನ್ನು ಕೇಳಿದರು ಮಹೇಂದ್ರರವರು. ನನಗೆ ಸಹ ಈಗಲೇ ಮದುವೆ ಬೇಡ ಅಪ್ಪ ಎಂದಳು ಆಶಾ. ಹಾಗಾದರೆ 2 ವರ್ಷ ಕಳೆದು ಮದುವೆ ಇಡುವಲ್ಲ ಮಹೇಂದ್ರರವರು ಚಂದ್ರಹಾಸ್ರವರನ್ನು ಕೇಳಿದಾಗ, ಹೌದು 2 ವರ್ಷ ಕಳೀಲಿ, ನಿಶ್ಚಯ ಮದುವೆಗೆ 1 ತಿಂಗಳು ಮೊದಲಿಡುವ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಮಹೇಂದ್ರ ದಂಪತಿಗಳು ಅವರ ಮಾತಿಗೆ ಸಮ್ಮತಿಸಿದರು. ತದನಂತರ ಎಲ್ಲರೂ ಜೊತೆಯಲ್ಲಿ ಕುಳಿತು ಊಟ ಮಾಡಿದರು. ನೀವು ಒಮ್ಮೆ ನಮ್ಮ ಮನೆಗೆ ಬನ್ನಿ ಆಹ್ವಾನವಿತ್ತರು ಚಂದ್ರಹಾಸ್ರವರು. ಆಯಿತು, ಬರುವಾದಿತ್ಯವಾರ ಬರ್ತೇವೆ ಎಂದರು ಮಹೇಂದ್ರರವರು. ಮಿಥುನ್ ರಾತ್ರಿಯ ಬಸ್ಸಿಗೆ ಮೈಸೂರಿಗೆ ಹೋಗುವ ಕಾರಣ ಎಲ್ಲರಿಗೂ ತಿಳಿಸಿ ತನ್ನ ಮನೆಯವರ ಜೊತೆಗೆ ಹೊರಟ. ಸುನಿ, ಥ್ಯಾಂಕ್ಸ್ ಮಾರೆ, ನೀನೊಟ್ಟಿಗೆ ಇದ್ದಿದ್ದರಿಂದ ನನಗೆ ಸ್ವಲ್ಪ ಧೈರ್ಯ ಬಂತು, ಗೆಳೆಯನನ್ನು ಅಪ್ಪಿದ ಮಿಥುನ್. ನೀನು ನನ್ನ ಫ್ರೆಂಡ್ ಅಲ್ಲ, ಈ ಥ್ಯಾಂಕ್ಸ್ ಎಲ್ಲ ಬೇಡ, ನನಗೆ ಸಹ ಯಾವಾಗಾದರೂ ಲವ್ ಆದರೆ ಆಗ ನೀನು ಸಹ ಹೀಗೆ ನನ್ನೊಟ್ಟಿಗೆ ಬಂದ್ರಾಯ್ತು ಅವಳ ಅಪ್ಪನ ಹತ್ರ ಮಾತಾಡಲಿಕ್ಕೆ ಎಂದ ಸುನಿಲ್. ಆಯಿತು ಮಾರೆ, ನಾನು ಬರದೇ ಇರಲಿಕ್ಕಿಲ್ಲ ಎಂದವ. ಸುನಿಲ್ ಯಾರನ್ನು ಪ್ರೀತಿಸಲಾರ, ಅವನು ಅರೇಂಜ್ ಮ್ಯಾರೇಜ್ ಆಗುವನು ಎಂದುಕೊಂಡಿದ್ದ. ಆದರೆ ಮುಂದೊಂದು ದಿನ ತಾನವನ ಪ್ರೀತಿಗೆ ಸಹಾಯ ಮಾಡಲು ಆ ಹುಡುಗಿಯ ಮನೆಗೆ ಅವನ ಜೊತೆ ಹೋಗಬೇಕಾಗುವುದು ಎಂದು ಅವನಿಗೆ ತಿಳಿದಿರಲಿಲ್ಲ. ಭಾಮ, ನಿನ್ನ ಕಣ್ಣು ಕೆಂಪಾಗಿದಲ್ಲ, ಆಶಾ ಹೇಳಿದಾಗ, ರಾತ್ರಿ ನಿದ್ರೆ ಇಲ್ಲನ ಎಂದಳು ಭಾಮ ಸಹಜವಾಗಿ. ಹಿಂದಿನ ದಿನ ರಾತ್ರಿ ಮಂಗಳೂರಿನಿಂದ ಹೊರಟಿದ್ದರಲ್ಲ ಸತ್ಯಜಿತ್ ನಿದ್ದೆಗೆಟ್ಟು ಕಾರು ಚಲಾಯಿಸುವಾಗ ಅವಳಿಗೆ ನಿದ್ದೆ ಮಾಡಲು ಮನಸ್ಸಾಗಲಿಲ್ಲ. ಅವಳ ಈ ಬದಲಾವಣೆಗೆ ಕಾರಣ ಅವನ ಮೇಲಿನ ಪ್ರೀತಿ ಎಂದರೆ ತಪ್ಪಾಗಲಾರದೇನು. ಆಶಾ ಹಾಗೂ ಮಿಥುನ್ ಅವಳ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡು ಮುಸಿ ಮುಸಿ ನಕ್ಕರೆ, ನೀವೆಂತಕ್ಕೆ ನೆಗಾಡುವುದು, ರಾತ್ರಿ ನಿದ್ರೆ ಮಾಡದಿರೋದು ನಿಮಗೆ ಕಾಮಿಡಿಯಾ ಎಂದು ಪ್ರಶ್ನಿಸಿದಾಗ ಆಶಾ ಅವಳ ಕಿವಿಯಲ್ಲಿ ಏನೋ ಗುಟ್ಟು ಹೇಳಿದಾಗ ಇಬ್ಬರನ್ನು ಬದಲಿಸಿ ಬದಲಿಸಿ ನೋಡಿದವಳು, ಇಬ್ರು ಹಾಳಾಗಿದ್ದೀರಿ, ನನಗೆ ತಮಾಷೆ ಮಾಡ್ತಿದ್ದೀರಲ್ಲ, ನಿಮ್ಮ ಸಂಗತಿ ಎಂತಾಯಿತು? ಏ ಆಶಾ, ಈ ಮಿಥುನಿನ ಮನೆಗೆ ಬಂದಿದ್ನಾ ಎಂದಾಗ, ಹೌದು ಬಂದಿದ್ದ ಎಂದ ಆಶಾ. ನಮ್ಮ ಮದುವೆಗೆ 2 ಮನೆಯವರು ಸಹ ಒಪ್ಪಿದ್ದಾರೆ ಎಂದಳು ಖುಷಿಯಿಂದ. ಹೌದನಾ ಎಂದು ಮಿಥುನ್ಗೆ ಕೇಳಿದಾಗ, ಎಂತ ಮರೈತಿ ನೀನು, ನಿಂಗೆ ನನ್ನ ಮೇಲೆ ವಿಶ್ವಾಸ ಇಲ್ಲನಾ? ನಾನು ಹೋಗಿ ಅವಳ ಅಪ್ಪನ ಹತ್ರ ಮಾತಾಡಿ ಮದುವೆಗೆ ಒಪ್ಪಿಸಿ ಬಂದೆ ಎಂದ ಮೀಸೆ ತಿರುಗುತ್ತಾ. ಮೀಸೆ ತಿರುಗಿಸಿದ್ದು ಸಾಕು, ನೋಡ್ಲಿಕ್ಕಾಗೋದಿಲ್ಲ, ಇರುವುದು ಸಹ ಪೂರ ಮೀಸೆ, ದೊಡ್ಡ ಜನ ಮಾಡಬೇಡ, ವೀರಪ್ಪನ ಹಾಗೆ ಮೀಸೆ ಇರುವ ಹಾಗೆ ಆಡ್ತಾನೆ ಮಂಗ ಎಂದವಳೆ. ಆಶಾಳಿಗೆ, ಸತ್ಯ ಹೇಳು ಮರೇತಿ, ಇವನೊಬ್ಬನೇ ಬಂದದ ಎಂದು ಕೇಳಿದಳು. ಮಿಥುನ್ ಆಶಾಳ ತಂದೆಯ ಜೊತೆ ಮಾತನಾಡಲು ಭಯಪಡುತ್ತಿದ್ದನಲ್ಲ, ಹಾಗಿರುವಾಗ ಅವನು ಅವರ ಜೊತೆ ಮಾತನಾಡಿ ಮದುವೆಗೆ ಒಪ್ಪಿಗೆ ಪಡೆದು ಬಂದಿದ್ದಾನೆ ಎಂದರೆ ಅವಳಿಗೆ ನಂಬಲು ತುಸು ಕಷ್ಟವಾಗಿತ್ತು. ಅಲ್ಲ, ಇವನ ಫ್ರೆಂಡ್ ಇಲ್ವಾ ಸುನೀಲ್ ಅಂತ, ಅವನೊಟ್ಟಿಗೆ ಬಂದದ್ದು ಎಂದಳು ಆಶಾ. ಅದೇನೆನ್ಸುದು ನಾನು, ಒಬ್ಬನೇ ಹೇಗೆ ಹೋದಪ್ಪ ಇವ ಅಂತ ಎಂದಳು ಮಿಥುನ್ನ ನೋಡುತ್ತಾ. ಜಾಸ್ತಿ ತಾಪ ಮಾಡಬೇಡ ಮರೇತಿ,
ಆಶನನ್ನು ಬೇರೆಯವರಿಗೆ ಬಿಟ್ಟು ಕೊಡಲಿಕ್ಕೆ ನನ್ನಿಂದ ಆಗಲಿಕ್ಕಿಲ್ಲ. ಅದಕ್ಕೆ ಧೈರ್ಯದಲ್ಲಿ ಮಾತಾಡಿದ್ದೆ ಎಂದ ಮಿಥುನ್. ಅಷ್ಟರಲ್ಲಿ ಮೂವರು ಕೆಲಸ ಮಾಡುವುದು ಬಿಟ್ಟು ಹರಟೆ ಹೊಡೆಯುವುದನ್ನು ಕಂಡ ಸತ್ಯಜಿತ್ ಅವರತ್ತ ಬಂದು, ನಿಮ್ಮ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತಾ? ತುಸು ಗಂಭೀರವಾಗಿ ಕೇಳಿದರೆ ಮೂವರು ಬೆಚ್ಚಿದರು. ಸಾರಿ ಸರ್, ಆಶಾ ಹೇಳಿದಾಗ ಉಳಿದ ಇಬ್ಬರೂ ಸಹ ಸಾರಿ ಸರ್ ಎಂದು ತಮ್ಮ ಕೆಲಸದತ್ತ ಗಮನ ಹರಿಸಿದರು. ಸತ್ಯಜಿತ್ ಅಲ್ಲಿಂದ ಹೋಗುವ ಮುನ್ನ ಮಡದಿಯತ್ತ ನೋಡಿದರೆ, ನಾನು ಯಾವಾಗಲೂ ಕೆಲಸ ಮಾಡುವಾಗ ಮಾತಾಡುವುದಿಲ್ಲಲ್ಲ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕತೆ ಕೇಳ್ತಿದ್ದೆ, ನಡುವಲ್ಲಿ ಬಂದು ಎಲ್ಲ ಹಾಳು ಮಾಡಿದ ಮಂಗಣ್ಣ ಎಂದು ಮನದಲ್ಲೇ ಬೈದವಳು ಅವನತ್ತ ನೋಡಿ ಮುಖ ತಿರುಗಿಸಿದಳು. ಅವಳ ಸರಿಯಾಗಿ ಅವನ ತುಟಿಯಂಚಲಿ ಕಿರುನಾಗಿ ಮೂಡಿತು. ಸತ್ಯಜಿತ್ಗೆ ಕ್ಲೈಂಟ್ ಮೀಟಿಂಗ್ ಇದ್ದಿದ್ದರಿಂದ ಅವನು ಜಿತೇಂದ್ರರವರ ಜೊತೆ ಹೊರಗಡೆ ಹೋಗಿದ್ದ. ಹೋಗುವ ಮುನ್ನ, ನಾನು ಮೀಟಿಂಗ್ ಮುಗಿಸಿ ಬರುವಾಗ ಈವ್ನಿಂಗ್ ಆಗುತ್ತೆ, ರವಿ ಮಧ್ಯಾಹ್ನ ಲಂಚ್ ತಗೊಂಡು ಬರ್ತಾನೆ, ನೀನು ಊಟ ಮಾಡು ಎಂದು ಮಡದಿಗೆ ಸಂದೇಶ ಕಳುಹಿಸಿದ್ದ. ಸಂದೇಶ ಓದಿದವಳಿಗೆ ಅವನು ತನ್ನ ಜೊತೆ ಊಟ ಮಾಡುವುದಿಲ್ಲ ಎಂದು ಬೇಸರವೇನೂ ಆಗಲಿಲ್ಲ. ಯಾಕೆಂದರೆ ಅವಳಿಗೆ ಆಶಾ ಹಾಗೂ ಮಿಥುನ್ರ ಮದುವೆಯ ಮಾತುಕತೆಯ ಬಗ್ಗೆ ತಿಳಿಯಬೇಕಿತ್ತಲ್ಲ. ಸತ್ಯಜಿತ್ ಇರುವಾಗ ಅವನ ಕ್ಯಾಬಿನ್ನಲ್ಲಿ ಊಟ ಮಾಡಬೇಕಿತ್ತು. ಆದರೆ ಈಗ ಅವಳ ಸ್ನೇಹಿತರ ಜೊತೆ ಕ್ಯಾಂಟೀನ್ನಲ್ಲಿ ಆರಾಮವಾಗಿ ಊಟ ಮಾಡುತ್ತಾ ತನ್ನ ಮನದ ಗೊಂದಲಗಳನ್ನು ಪರಿಹರಿಸಬಹುದು. ಮನೆಯಿಂದ ಅತ್ತೆ ಕಳುಹಿಸಿದ ಊಟದ ಡಬ್ಬಿಯನ್ನು ತೆರೆದವಳು ಆಶಾ ಹಾಗೂ ಮಿಥುನ್ ಜೊತೆ ಹಂಚಿಕೊಂಡು ಊಟ ಮಾಡಿದಳು. ನಿನ್ನೆಂತಾಯಿತು? ಶುರುವಿಂದ ಲಾಸ್ಟ್ವರೆಗೆಲ್ಲ ಹೇಳು ಎಂದಳು ಆಶಾಳಿಗೆ. ಮಿಥುನ್ ತನ್ನ ಮನೆಗೆ ಬಂದಾಗಿನಿಂದ ನಡೆದ ಪ್ರತಿಯೊಂದು ಘಟನೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಳು ಆಶಾ. ಭಾಮಾಳಿಗೆ ನಗು ತಡೆಯಲಾಗಲಿಲ್ಲ. ಒಳ್ಳೆ ಪಿಕ್ಚರ್ ನೋಡಿದ ಹಾಗಾಯ್ತಿದ್ದು. ಮಿತು, ನೀನು ನೋಡಿದ ಹಾಗಲ್ಲ, ಜೋರಿದ್ದಿ. ಮದುವೆಗೆ ಮೊದಲೇ ಮಾವನನ್ನು ಬ್ಲ್ಯಾಕ್ ಮೇಲ್ ಮಾಡುವಷ್ಟು ಜೋರಿದ್ದಿಯಲ್ಲ. ಮಿಥುನ್ನ ಅಣಕಿಸಿದಳು. ಇವಳಪ್ಪ ಸೆಂತ ಕಮ್ಮಿ ಇಲ್ಲ, ನನ್ನನ್ನು ಹೆದರಿಸಿದ್ರು ಗೊತ್ತುಂಟ. ಅವರ ಮಗಳ ಹಿಂದೆ ಬರ್ತೇನೆ ಅಂತ ಕಂಪ್ಲೇಂಟ್ ಕೊಡ್ತಾರಂತೆ. ಈ ಬೋಳತ್ತಿ ಅದಕ್ಕೆ ಒಪ್ಪಿದ್ಲು. ನನಗೆ ಹೆದರಿಲ್ಲ ಒಕ್ಕ ಎಂದವನ ಮಾತಿಗೆ ಇಬ್ಬರೂ ನಕ್ಕಾಗ, ನಿಮಗೆ ತಮಾಷೆ, ನನ್ನ ಅವಸ್ಥೆ ನನಗೆ ಗೊತ್ತಿರೋದು ಎಂದ ಸಪ್ಪೆ ಮೊರೆ ಹಾಕಿ. ಅಪ್ಪ ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಧೈರ್ಯ ಇತ್ತು ನನಗೆ, ಅದಕ್ಕೆ ನಾನು ಅವರ ಮಾತಿಗೆ ಒಪ್ಪಿದ್ದು. ಆಶಾ ನುಡಿದಾಗ, ಹೌದೌದು ಧೈರ್ಯ ಇತ್ತು ನಿಂಗೆ ಎಂದ. ಸಾಕು ಮಾಡಿದ, ಈಗೆಂತ ಎಲ್ಲ ಸರಿ ಆಯ್ತಲ್ಲ. ಹಾಗಾದರೆ 2 ವರ್ಷ ಕಳೆದ ಮದುವೆ? ಭಾಮ ಕೇಳಿದಾಗ ಹೌದು ಎಂಬಂತೆ ತಲೆ ಆಡಿಸಿದರು ಇಬ್ಬರು. ಲಂಚ್ ಟೈಮ್ ಮುಗೀತು, ಹೋಗುವನ? ನಿಮ್ಮ ಸರ್ಗೆ ಗೊತ್ತಾದರೆ ಬೈತಾರೆ ಮತ್ತೆ. ಸತ್ಯಜಿತ್ನ ನೆನೆದು ನುಡಿದವಳಿಗೆ ಗಂಡನ ಹೆದರಿಕೆ ಉಂಟಲ್ಲ. ಮಿಥುನ್ ಅವಳ ಕಾಲೆಳೆದ. ನನಗೆ ಹೆದರಿಕೆ ಅಂತಿಲ್ಲ, ಆದರೆ ವರ್ಕಿಂಗ್ ಅವರಲ್ಲಿ ಮಾತಾಡಿದ್ದು ತಪ್ಪಲ್ಲ. ತಪ್ಪು ಮಾಡಿದ್ದು ನಾವು, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ ಎಂದವಳು ತನ್ನ ಡೆಸ್ಕಿನತ್ತ ನಡೆದರೆ ಅವರಿಬ್ಬರೂ ಅವಳನ್ನು ಹಿಂಬಾಲಿಸಿದರು. ಅಂದು ಆಶ್ರಯ್ ಆಫೀಸಿಗೆ ಬಂದಿರಲಿಲ್ಲ. ಅವನನ್ನು ಕಾಣದೆ ಚಡಪಡಿಸುತ್ತಿದ್ದಳು ಸ್ಪಂದನ. ಯಾವಾಗಲೂ ಅವಳು ಮಾತನಾಡದಿದ್ದರೂ ಅವನಾಗಿಯೇ ಬಂದು ಮಾತನಾಡಿಸುತ್ತಿದ್ದನಲ್ಲ. ಎಷ್ಟೋ ಸಾರಿ ಅವಳು ಮುಖ ತಿರುಗಿಸಿ ಹೋದಾಗಲೂ ಅದನ್ನು ಲೆಕ್ಕಿಸದೆ ಹಿಂದೆ ಬಂದು ಕಾಡುತ್ತಿದ್ದನಲ್ಲ. ಅವಳಿಗೆ ಆಫೀಸ್ನಲ್ಲಿ ಆಪ್ತ ಸ್ನೇಹಿತರು ಯಾರೂ ಇರಲಿಲ್ಲ. ಆದುದರಿಂದಲೇ ಅವನ ಅನುಪಸ್ಥಿತಿಯಲ್ಲಿ ಅವಳಿಗೆ ಒಂಟಿತನ ಕಾಡುತ್ತಿತ್ತು. ಲಂಚ್ ಟೈಮಲ್ಲಿ ಕ್ಯಾಂಟೀನ್ಗೆ ಹೋದವಳು ವಿನೀತ್ನ ನೋಡಿ ಆಶ್ರಯ್ ಬಗ್ಗೆ ಕೇಳಲೋ ಬೇಡವೋ ಎಂಬ ಗೊಂದಲದಲ್ಲಿದ್ದಳು. ಆಶ್ರಯ್ ಹಾಗೂ ವಿನೀತ್ ಒಳ್ಳೆಯ ಸ್ನೇಹಿತರು ಎಂದು ಅವಳಿಗೆ ತಿಳಿದಿತ್ತಲ್ಲ. ಏನಾದರೂ ಆಗಲಿ, ಆಶ್ರಯ್ ಬಗ್ಗೆ ಕೇಳೋಣ ಎಂದು ವಿನೀತ್ನ ಮುಂದೆ ಹೋಗಿ ನಿಂತಳು. ಹಾಯ್ ಸ್ಪಂದನ ಎಂದ ವಿನೀತ್. ಹಾಯ್ ವಿನೀತ್, ಏನಿವತ್ತು ಒಬ್ಬನೇ ಇದ್ದೀಯಾ? ನಿನ್ನ ಫ್ರೆಂಡ್ ಎಲ್ಲಿ ಎಂದು ಆಶ್ರಯ್ ಬಗ್ಗೆ ವಿಚಾರಿಸಿದಳು. ಆಶ್ರಯ್ ಬಗ್ಗೆ ಅವಳು ವಿಚಾರಿಸಿದ್ದು ವಿನೀತ್ಗೆ ಖುಷಿಯಾಗಿತ್ತು. ಅವನ ಆಪ್ತ ಸ್ನೇಹಿತನಾಗಿ ಅವನ ಪ್ರೀತಿಯ ಆಳ ಎಷ್ಟೆಂದು ವಿನೀತ್ಗೆ ತಿಳಿದಿತ್ತಲ್ಲ. ಹಾಗಾಗಿ ಆಶ್ರಯ್ಗೆ ಸ್ವಲ್ಪ ಜ್ವರವಿದ್ದರೂ ಬೇಕಂತಲೇ ಆಶು ಬಗ್ಗೆ ಕೇಳ್ತಿದ್ಯಾ? ಅವನಿಗೆ ಹೈ ಫೀವರ್ ಆಗಿ ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನಾನು ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡು ಬಂದೆ ಎಂದು ನುಡಿದವ ಬದಲಾಗುತ್ತಿರುವ ಅವಳ ಮುಖಭಾವವನ್ನೇ ಗಮನಿಸತೊಡಗಿದ. ಸ್ಪಂದನಳಿಗೆ ಆಶ್ರಯ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಎಂದು ತಿಳಿಯಬೇಕಾಗಿತ್ತು ಅವನಿಗೆ. ಅದಕ್ಕಾಗಿಯೇ ಅರ್ಧ ಸತ್ಯ ಅರ್ಧ ಸುಳ್ಳನ್ನು ಹೇಳಿದ್ದ. ಈಗ ಹೇಗಿದ್ದಾನೆ ಅವನು? ಅಷ್ಟು ಹೇಳುವಾಗಲೇ ಗಂಟಲುಬ್ಬಿ ಬಂದಿತ್ತು ಅವಳಿಗೆ.
ನಾನು ಬರುವಾಗ ಅವನಿಗೆ ಪ್ರಜ್ಞೆ ಇರಲಿಲ್ಲ ಎಂದ. ಅಳು ಬಂದರೂ ಪ್ರಯಾಸದಿಂದ ತಡೆದುಕೊಂಡವಳು ಮತ್ತೆ ಏನೊಂದು ನುಡಿಯದೆ ತನ್ನ ಡೆಸ್ಕಿನತ್ತ ನಡೆದವಳು ಮನಸಾರೆ ಅತ್ತಳು. ಅತ್ತ ವಿನೀತ್ ಆಶ್ರಯ್ಗೆ ಕರೆ ಮಾಡಿ ನಡೆದ ವಿಷಯವನ್ನು ತಿಳಿಸಿದವ. ಸಾರಿ ಆಶು, ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಿತ್ತು, ಅದಕ್ಕೆ ಸುಳ್ಳು ಹೇಳಿದೆ. ಅವಳಿಗೆ ನಿನ್ನ ಮೇಲೆ ಕಾಳಜಿ ಇದೆ ಕಣು. ಅವಳು ನಿನ್ನನ್ನು ಪ್ರೀತಿಸ್ತಿದ್ದಾಳೆ ಅಂತ ಅನಿಸುತ್ತೆ ನನಗೆ. ಅವಳ ಕಣ್ಣು ತುಂಬಿತ್ತು. ಅಳು ತಡೆಯೋಕ್ಕಾಗದೆ ಇಲ್ಲಿಂದ ಹೋದ್ಲು ಎಂದು ವರದಿ ಒಪ್ಪಿಸಿದ. ಥ್ಯಾಂಕ್ಸ್ ವಿನು, ನಂಗೆ ಗೊತ್ತಿತ್ತು ಅವಳು ನನ್ನನ್ನು ಪ್ರೀತಿಸ್ತಿದ್ದಾಳೆ ಅಂತ. ಆದರೆ ಅದು ಅವಳಿಗಿನ್ನೂ ಅರಿವಿಗೆ ಬರಲಿಲ್ಲ. ಹೌದು, ಆದಷ್ಟು ಬೇಗ ನಿನ್ನ ಲವ್ ಸಕ್ಸಸ್ ಆಗಲಿ. ಟೇಕ್ ಕೇರ್ ಕಣು. ಈವ್ನಿಂಗ್ ಮನೆಗೆ ಬರ್ತೀನಿ ಎಂದವ ಕರೆ ತುಂಡರಿಸಿದ. ಆಶ್ರಯ್ ಈಗ ಹೇಗಿದ್ದಾನೆ ಎಂದು ತಿಳಿಯಲು ಅವನಿಗೆ ಕರೆ ಮಾಡಿದಳು ಸ್ಪಂದನ. ಹಲೋ ಸ್ಪಂದು ಎಂದವನ ದನಿ ಜ್ವರ ಬಂದುದರಿಂದ ಬದಲಾಗಿತ್ತು. ಹಲೋ ಆಶ್ರಯ್, ನಿಂಗೆ ಜ್ವರ ಅಂತ ವಿನೀತ್ ಹೇಳ್ದ. ಹೇಗಿದೆಯಾ ಇವಾಗ? ಇನ್ನೂ ಹಾಸ್ಪಿಟಲಲ್ಲೇ ಇದೆಯಾ? ಒಂದೇ ಸಮನೆ ಪ್ರಶ್ನಿಸಿದಾಗ ಇವಾಗ ಮನೇಲಿದ್ದೀನಿ, ಜ್ವರ ಸ್ವಲ್ಪ ಕಮ್ಮಿ ಆಗಿದೆ, ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಎಂದವ. ನನ್ನನ್ನು ಮಿಸ್ ಮಾಡ್ಕೊಂಡ್ಯಾ ಎಂದು ಕೇಳಿದ ಪ್ರೀತಿಯಿಂದ. ಹಾಗೇನಿಲ್ಲ, ನೀನು ನನ್ನ ಫ್ರೆಂಡ್ ಅಲ್ವಾ, ನಿನಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ವಿಚಾರಿಸದೆ ಹೇಗಿರಲಿ, ಅದಕ್ಕೆ ಕಾಲ್ ಮಾಡಿದೆ ಅಷ್ಟೆ. ಓಕೆ ಆಶ್ರಯ್, ಟೇಕ್ ಕೇರ್ ಎಂದು ಕರೆ ತುಂಡರಿಸಿದವಳು ನಿಟ್ಟುಸಿರು ಬಿಟ್ಟಳು. ಮನಸ್ಸಲ್ಲಿ ಪ್ರೀತಿ ಇದ್ದರೂ ಫ್ರೆಂಡ್ ಅಂತ ಸುಳ್ಳು ಹೇಳ್ತೀಯಾ? ನೋಡೋಣ ಎಷ್ಟು ದಿನ ಹೀಗೆ ಇರ್ತೀಯ ಅಂತ ಎಂದುಕೊಂಡು ಮುಗುಳ್ನಗೆ ಬೀರಿದವ ತನ್ನ ಮೊಬೈಲ್ನಲ್ಲಿದ್ದ ಅವಳ ಫೋಟೋವನ್ನು ನೋಡುತ್ತಾ ಹಾಗೆ ನಿದ್ದೆಗೆ ಜಾರಿದ. ಮುಂದುವರಿಯುವುದು.